ಓಕೆ. ಇಲ್ಲೂ ಕೂಡ ಏನ್ ಎಕ್ಸೆಲ್ಗೂ ಮತ್ತು ವರ್ಡ್ಗೂ ಏನು ಡಿಫ್ರೆನ್ಸ್ ಇರಲ್ಲ. ಫೈಲು, ಹೋಮು, ಇನ್ಸರ್ಟು, ಪೇಜ್ ಲೇಔಟು, ಫಾರ್ಮುಲಾ, ಡಾಟಾ, ವೀವು, ಹೆಲ್ಪು. ನೋಡಿ ಅದರಲ್ಲಿ ಇದ್ದದೇ ಇದೆ. ವರ್ಡಲ್ಲಿ ಫೈಲ್ ಇತ್ತಾ? ಫೈಲ್ ಮೆನು ಇತ್ತಾ? ಇತ್ತು ಸರ್. ಸರ್ ಹೋಮ್ ಸರ್. ಹೋಮು, ಇದೆ ಹೋಮ್ ಸರ್. ಇತ್ತು ಸರ್. ಇನ್ಸರ್ಟು, ಇದೆ ಇತ್ತು ಸರ್. ಸರ್. ಪೇಜ್ ಲೇಔಟ್, ಪ್ಲೇಸ್ ಇದೆ ಔಟ್ ಸರ್. ಇತ್ತು ಸರ್. ಫಾರ್ಮುಲಾ. ಇತ್ತು ಇದೆ ಸರ್. ಸರ್. ಫಾರ್ಮುಲಾ ಇಲ್ಲ. ಇದಿಲ್ಲ ಸರ್. ಇಲ್ಲ ಇರ್ಲಿಲ್ಲ. ವರ್ಡ್ಗೂ ಇದಕ್ಕೂ ಇದೆ ಡಿಫ್ರೆನ್ಸ್. ಇಷ್ಟು ಫಾರ್ಮುಲಾ ಬರ್ತಾವೆ ನೋಡಿ. ಇಷ್ಟು ಫಾರ್ಮುಲಾಗಳು. ಈ ಒಂದೊಂದು ಫಾರ್ಮುಲಾಗಳಲ್ಲೂ ನಮಗೆ ಬೇಕಾದ್ದನ್ನ ನಾವು ಯೂಸ್ ಮಾಡ್ಬೋದು. ಎಕ್ಸೆಲ್ ಅಂದರೆ ಬರೀ ಏನು ಮಾಡ್ತೀವಿ ನಾವು ಅಂದರೆ ಕೂಡೋದು, ಕಳೆಯೋದು, ಗುಣಾಕಾರ, ಭಾಗಾಕಾರ ಇಷ್ಟೇ ಅಲ್ಲ. ನಮ್ಮದು 1 ವರ್ಷದ್ದಲ್ಲ, 10 ವರ್ಷದ್ದಲ್ಲ, 20 ವರ್ಷದ್ದಲ್ಲ. ಇಂಜಿನಿಯರ್ಗಳಿಗೆ, ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ, ಸಾಫ್ಟ್ವೇರ್ಗಳಿಗೆ ತುಂಬ ಇರುತ್ತೆ. ಬಟ್ ಡೇಟಾ ಅನ್ನೋದು ಹೊಸ ಆಪ್ಷನ್ ಇರುತ್ತೆ ಇದರಲ್ಲಿ. ಅದರಲ್ಲಿ ಇರೋದಿಲ್ಲ. ರಿವ್ಯೂ ಅನ್ನೋದಿದೆ, ವೀವ್ ಇದೆ, ಎಲ್ಪ್ ಇದೆ. ಹೆಲ್ಪ್ ಇದೆ. ಆಯ್ತಾ? ಹೀಗಾಗಿ ಇದರಲ್ಲಿ ಸಂಪೂರ್ಣ ಕಲಿಯೋದೇ ಫಾರ್ಮುಲಾ. ಎಕ್ಸೆಲಲ್ಲಿ ಫಾರ್ಮುಲಾ ಕಲ್ತ್ರೇ ನಮ್ಗೆ ಎಕ್ಸೆಲ್ ಬಂದಂಗೆ. ಯಾರೂ ಕೂಡ 100% ಎಕ್ಸೆಲ್ ಕಲ್ತವ್ರು ಅಂತ ಹೇಳೋಕೆ ಆಗಲ್ಲ. ಯಾಕೆಂದರೆ ಹೊಸ ಹೊಸದು ಬರ್ತಾನೆ ಇರುತ್ತೆ. ಸಾಫ್ಟ್ವೇರ್ ಬದಲಾವಣೆ ಆಗ್ತಾ ಇದ್ದಂಗೆ ಹೊಸದು ಬರ್ತಾನೆ ಇರುತ್ತೆ. ಹಾಗಾಗಿ ನಾವು ಎಕ್ಸೆಲನ್ನು ಸ್ವಲ್ಪ ಕಲ್ತ್ಬಿಟ್ಟಿದ್ದೀನಿ ಅಂದಿದ ತಕ್ಷಣ ಅದು ಸತ್ಯ ಅಲ್ಲ. ತುಂಬ ಇರುತ್ತೆ. ವರ್ಡಲ್ಲಿ ಒಂದು ನಿಮಿಷ ಹಾಗೇ ಇರಿ.
ಓಕೆ, ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಸರ್. ಅದ್ಯಾವ್ದು ಫಾರ್ಮ್ಯಾಟ್ ಯಾರಮ್ಮ ಹಾಕಿದ್ದು ಫಾರ್ಮ್ ಅಂತ ಹಾಕಿದ್ದೀರಾ? ಅಟೆಂಡೆನ್ಸಾ ನೀವು ಹಾಕಿದ್ದ ವಿದ್ಯಾ? ಹಾ, ಸರಿ. ಇದು ಸಂಪೂರ್ಣ ಬರೀ ಲೆಕ್ಕ ಮತ್ತು ಇದಕ್ಕಲ್ಲ. ಇಡೀ ಒಂದು ನಮ್ಮಲ್ಲಿ ಎಂಥ ಕಂಪ್ನಿಗಳಿದೆ, ಚಿಕ್ಕ ಸರ್ಕಾರಿ ಕಂಪ್ನಿ, ಪ್ರೈವೇಟ್ ಕಂಪ್ನಿ, ದೊಡ್ಡ ದೊಡ್ಡ ಕಂಪ್ನಿಗಳು ಎಲ್ಲರೂ ಕೂಡ ವರ್ಡ್ ಬಳಸ್ತಾರೋ ಇಲ್ವೋ, ಆದರೆ ಎಕ್ಸೆಲ್ ಅಂತ ಪ್ರತಿದಿನ ಎಲ್ಲರೂ ಬಳಸ್ತಾರೆ. ಸರ್ಕಾರಿ ಕಚೇರಿಲಿ ಮಾತ್ರ ಎಕ್ಸೆಲನ್ನು ಬಳಸೋದು ಕಡಿಮೆ, ಆದರೆ ಎಲ್ಲ ರೀತಿಯ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೂಡ ಎಕ್ಸೆಲನ್ನು ಕಡ್ಡಾಯವಾಗಿ ಬಳಸ್ತಾರೆ. ಆಯಿತಾ? ಹಾಗಾಗಿ ಮೊದಲು ನಾವು ಇದನ್ನು ಬೇಸಿಕನ್ನು ತಿಳ್ಕೊಬೇಕು. ನಾನು ಇದನ್ನೇನು ಹೇಳಲ್ಲ ನಿಮಗೆ ಮೆನು ಇದೆ, ಟೂಲ್ ಬಾರ್ ಇದೆ, ಇದ್ರ ಜೊತೆ ಅಡಿಷನ್ ಏನಿದೆ ಅಂತ ನಾನು ಹೇಳ್ತೀನಿ. ನಾನು ಇಲ್ಲಿ ಕ್ಲಿಕ್ ಮಾಡ್ತಿದ್ದೀನಲ್ಲ, ಇದನ್ನೇನಂತ ಕರೀತಾರೆ? ಏನಿದು? ಸೆಲ್ ಸರ್. ಸೆಲ್ ಹಾ? ಕಾಲಮ್ ಸರ್. ಕಾಲಮ್ ಸೆಲ್. ಸರ್. ಸೆಲ್ ಸೆಲ್ CELL ಸೆಲ್. ಇದು ಸೆಲ್. Cells. ಸೆಲ್ಸ್ ಒಂದಂದ್ರೆ ಸೆಲ್ಲು, ಇದಂದ್ರೆ ಸೆಲ್ಸ್. ಓಕೆ, ಒಂದಂದ್ರೆ ಸೆಲ್ಲು, ಗ್ರೂಪ್ ಇದೆ ಸೆಲ್ಸ್. ಕ್ಲಿಯರಾ? ಹಾಗೆ ABCD ಈ ಥರ ಇದ್ರೆ ಕಾಲಮ್ಮು, 1 2 3 ಇದ್ರೆ ರೋ. ಕಾಲಮ್ ಸ್ಪೆಲ್ಲಿಂಗ್ ಹಾಕ್ತೀನಿ. ಕಾಲಮ್ಸು, ಇನ್ನೊಂದು ರೋಸ್. ಸರಿನಾ? ಇದು ಕಾಲಮ್ಮು, ಇದು ರೋ. ಇಷ್ಟು ನಾವು ನೋಡ್ಕೋಬೇಕು. ಆಮೇಲೆ ಇಲ್ಲಿ ಇದೆಯಲ್ಲ, ಇಲ್ಲಿ ಇದು ಸೆಲ್ ಅಡ್ರೆಸ್ಸು. ಸೆಲ್ಲು ಎಲ್ಲಿದೆ ಅಂತ ಇಲ್ಲಿ ನೋಡಿ. J2, ಇದು G2 ಇಲ್ಲಿ ತೋರಿಸುತ್ತೆ, G2 ಅಂತ. ಓಕೆ, ಇಲ್ಲಿ ನೋಡ್ಕೊ, G5, G4, E6 ಹಿಂಗೆ. ಆಮೇಲೆ ಇದು ಫಾರ್ಮುಲಾ ಬಾರ್. ಇಲ್ಲಿ ನಾವು ಏನು ಫಾರ್ಮುಲಾ ಹಾಕ್ತೀವಿ ಅದು ಬರುತ್ತೆ. ಫಾರ್ಮುಲಾ ಬಾರ್ ಅಂತ ಕರಿತೀವಿ. ಇಲ್ಲಿ ಕ್ಲಿಕ್ ಮಾಡೋದು, ಎಂಟರ್ ಮಾಡೋದು, ಫಾರ್ಮುಲಾ ಬಾರ್. ಇದು ಎಕ್ಸ್ಟ್ರಾ, ಈ 3 ಎಕ್ಸ್ಟ್ರಾ ಇರುತ್ತೆ ನಮ್ಗಿಲ್ಲಿ. ಓಕೆ, ಇಲ್ಲಿದೆಯಲ್ಲ, ಇದನ್ನು ನಾವು ಮಿಡ್ ಪಾಯಿಂಟ್ ಅಂತ ಕರಿತೀವಿ. ಮಿಡ್ ಪಾಯಿಂಟ್ ಫುಲ್ ಸೆಲೆಕ್ಟ್ ಶೀಟ್ ಆಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಎಂಟರ್ ಶೀಟು ನಮಗೆ ಸೆಲೆಕ್ಟ್ ಆಗುತ್ತೆ. ಇದನ್ನು ನಾವು ಮಿಡ್ ಪಾಯಿಂಟ್ ಅಂತ ಕರಿತೀವಿ. ಎಂಟರ್ ಶೀಟ್ ಸೆಲೆಕ್ಟ್ ಆಗುತ್ತೆ. ದಿಸ್ ಇಸ್ ಮಿಡ್ ಪಾಯಿಂಟ್. ಓಕೆ, ಇನ್ನು ಕೆಳಗಡೆ ಶೀಟ್ 1 ಶೀಟ್ 2 ನಾವು ಎಷ್ಟಾದರೂ ನಮ್ಮ ಕಂಪ್ಯೂಟರ್ಲಿರೋ ಮೆಮೊರಿ ಪ್ರಕಾರ ಮಾಡ್ಕೋಬೋದು. ಇನ್ನೆಲ್ಲವೂ ಕೂಡ ನಮಗೆ MS ವರ್ಡಲ್ಲಿ ಇರೋದೇ ಇರುತ್ತೆ. ಆಗ್ಬೋದಾ? ಈಗ ಮೊದಲು ನಾನು ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ದೆ, ಏನು ತಿಳ್ಕೋಬೇಕು ಫಸ್ಟ್ ಅಂದರೆ, ಇದನ್ನು ನಾವೇನಂತ ಕರಿತೀವಿ ಗೊತ್ತಾ? ಎಕ್ಸೆಲ್ ಅಂತ ಕರೆಯಲ್ಲ. ಈ ಶೀಟ್ ಇದನ್ನ ವರ್ಕ್ ಶೀಟ್ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕು, ಏನು ಕರಿತೀವಿ? ಏನು ಕರಿತೀವಿ? ವರ್ಕ್ ಶೀಟ್. ಓಕೆ, ಶೀಟ್ 1, ಶೀಟ್ 2, ಶೀಟ್ 3 ಅಂತೀವಿ. ಇದು ವರ್ಕ್ ಶೀಟ್ 1, ವರ್ಕ್ ಶೀಟ್ 2, ವರ್ಕ್ ಶೀಟ್ 3, ವರ್ಕ್ ಶೀಟ್ 4, ವರ್ಕ್ ಶೀಟ್ 5, ಈ ರೀತಿ. ಆಯ್ತಾ? ಕಾಲಮ್ ಶೀಟ್, ಕಾಲಮ್ ಶೀಟ್. ಈ ಶೀಟ್ 2 3 4 5 6 ಎಷ್ಟೇ ಇದ್ರೆ ಅದನ್ನ ಏನಂತ ಕರಿತೀವಿ? ಗ್ರೂಪ್ ಆಫ್ ವರ್ಕ್ಪೀಸಸ್, ವರ್ಕ್ ಬುಕ್. ಏನೋ Book. ಒಂದೇ ಇದ್ರೆ ವರ್ಕ್ ಶೀಟ್ ಅಂತೀವಿ. ಈಗ ಗ್ರೂಪು ಎಲ್ಲ ಶೀಟು ಇದ್ದು ಇದನ್ನ ಫೈಲ್ ಅಂತೀವಲ್ಲ, ಇದನ್ನ ವರ್ಕ್ ಬುಕ್ ಅಂತ ಕರಿತೀವಿ. ಇದನ್ನ ನೆನ್ಪಿಟ್ಕೋಬೇಕು. ಮೊದಲನೇದು, ಹೌ ಮೆನಿ ಕಾಲಮ್ ಇನ್ ಪರ್ ವರ್ಕ್ ಶೀಟ್. ಒಂದು ವರ್ಕ್ ಶೀಟಲ್ಲಿ ಎಷ್ಟು ಕಾಲಮ್ ಇರುತ್ತೆ. ಹಾಗೆ ಹೌ ಮೆನಿ ರೋಸ್ ಇನ್ ದ ವರ್ಕ್ ಶೀಟ್. ಕಾಲಮಲ್ಲಿ ಎಷ್ಟಿರುತ್ತೆ, ರೋಲ್ ಎಷ್ಟಿರುತ್ತೆ. ಲಾಸ್ಟ್ ಟೈಮ್ ಹೇಳ್ಕೊಟ್ಟಿದ್ದೆ, ಯಾರಿಗಾರು ನೆನಪಿದ್ಯಾ? ಸರ್ 1,00,000 ಚಿಲ್ಲರೆ ಕಾಲಮ್ಸ್ ಇರುತ್ತೆ ಸರ್. ಹೆಂಗ್ ಹುಡ್ಕೋದು? ಸರ್ ಅಲ್ಲಿ ನಾವು ಇಲ್ಲಿ ಮಿಡ್ ನೈಟ್ ಇದೆ ಸರ್, ಅದ್ರಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ಮೇಲೆ ಬರುತ್ತೆ ಸರ್.
ಕ್ಲಿಕ್ ಮಾಡ್ದಲ್ಲಮ್ಮ. ಸರ್ ಕ್ಲಿಕ್ ಅಲ್ಲಿ ಕ್ಲಿಕ್ ಮಾಡ್ದೆ. ಮಾಡ್ಬಾರ್ದು ಸರ್. ಪ್ರೆಸ್ ಮಾಡ್ಬೇಕಷ್ಟೇ ಸರ್. ನಾವು ಅಲ್ಲಿ ಕ್ಲಿಕ್ ಕೊಟ್ಟಾಗ ಅದ್ಮೇಲೆ ಕಾಣಿಸುತ್ತೆ ಸರ್ ನಮ್ಗೆ ಇಲ್ಲಿ ಎಷ್ಟು ಕಾಣಿಸ್ತಾ ಇಲ್ಲ, ಕಾಲಮ್ಸ್ ಇದೆ ಎಷ್ಟು. ಕಾಣಿಸ್ತಾ ಇಲ್ಲ ಅದು ಈಗ. ಸೆಲೆಕ್ಟ್ ಆಗೋದು ಸರ್, ಸೆಲೆಕ್ಟ್ ಆಗೋದು ಸರ್ ಅದು. ಮತ್ತೆ ಏನ್ ಮಾಡ್ಬೇಕು? ನೀವು ಕರೆಕ್ಟ್ ಹೇಳಿದ್ದು, ಮೌಸ್ನ ಇಟ್ಕೋಬೇಕು ಹಿಂಗೆ. ಹಾ ಸರ್, ಕ್ಲಿಕ್ ಮಾಡಿದ್ರೆ ಅಲ್ಲಿ ಕಾಣಿಸುತ್ತೆ ಸರ್. ಮೌಸ್ನ ಇಟ್ಕೊಂಡ್ರೆ ಇದು ಹಿಂಗೆ ಎಳಿಬೇಕು ನೋಡಿ, ಎಳಿತಾ ಇದ್ದೀನಿ ನಾನು. ಕಾಣಿಸ್ತಾ? ಹ್ಞೂ ಸರ್. ದೊಡ್ಡದು ಇವಾಗ ಕಾಣಿಸುತ್ತೆ. ಎಷ್ಟು ಬಂತಲ್ಲಿ? ಜೂಮ್ ಹಾಕೊಳ್ಳಿ. ಸರ್ 1,48,576 ರೋಸು, 16,384 ಕಾಲಮ್ಸ್ ಸರ್. ಅದು 1 ಲಕ್ಷನಮ್ಮ? ಸರ್ 1 ಲಕ್ಷನ ಅದು? 10 ಲಕ್ಷ ಸರ್. ಹಾ 10 ಲಕ್ಷ ಸರ್, 10 ಲಕ್ಷ. 10,48,576 ರೋ ಇರುತ್ತೆ, 16,384 ಕಾಲಮ್ ಇರುತ್ತೆ. ಹುಡ್ಕೋದು ಹೆಂಗೆ ಅಂದರೆ ಕಂಟ್ರೋಲ್ ತೆಗೆದುಕೊಂಡು ಡೌನ್ ಯಾರೋ ಕೀ ಹೊಡಿಬೇಕು ನೋಡಿ. ಕೊನೆ ಶೀಟ್, ಕೊನೆ ರೋಗ್ ಬಂದಿದ್ದೀವಿ. ಕಾಣಿಸ್ತಿದೆಯಾ ಅಲ್ಲಿ? 10,48,576 ರೋಲ್ 48,576. ಇದ್ದೀವಿ. ಈಗ ಮತ್ತೆ ಫಸ್ಟ್ಗೆ ಹೋಗ್ಬೇಕು ಅಂದರೆ ಕಂಟ್ರೋಲ್ ಅಪ್ ಯಾರೋ. ಓಕೆನಾ? ಹಾಗೆ ಇದು ರೋ ಆಯಿತು. ರೋ ಎಷ್ಟು? 10,48,576. ಕಾಲಮ್ಮು ಹಂಗೆ ಕಂಟ್ರೋಲ್ ರೈಟ್ ಆ್ಯರೋ XFD. XFD ಅಂದರೆ ಏನು? 6,384ನೇದು. 16,384. ಸರಿನಾ? ಸರಿನಾ ನೋಡಿ. ಕಾಲಮ್ಮು ಬರೀ ABCD ಎಲ್ಲ 16,384 ಕಾಲಮ್ ಇದೆ. 10,48,576 ಏನಿದೆ? ರೋಸ್ ಇದೆ. ಓಕೆ, ಇದು ಫಸ್ಟ್ ತಿಳ್ಕೋಬೇಕು. ಆ ಥರ ನೀವು ಒಂದೊಂದು ಶೀಟಲ್ಲಿ ಎಷ್ಟು ಮಾಡ್ಬೋದು ಅಲ್ವಾ? ಇದು ಮೊದಲನೇದು. ಎಷ್ಟು ರೋ ಇದೆ, ಎಷ್ಟು ಕಾಲಮ್ ಇದೆ ಅಂತ ತಿಳ್ಕೊಂಡ್ರೆ ನಮಗೆ ಅದು ಅರ್ಥ ಆಗುತ್ತೆ. ಕ್ಲಿಯರಾ? ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಸರ್. ಕೇಳಿಸ್ತಿದೆ ಸರ್. ಓಕೆ. ನೆಕ್ಸ್ಟ್ ಆದಮೇಲೆ ನಮಗೆ ಇಲ್ಲಿ ಏನಿದೆ? ABCDEFGH ಎಲ್ಲ ಇದೆಯಲ್ವಾ? ಇದನ್ನ ಆರ್ಡ್ರ್ ಆಗಿ ವರ್ಡಿಂಗ್ ಕಲ್ತಕ್ಕಾಗಲ್ಲ. ಇನ್ನು ಫಾರ್ಮುಲಾ ವೈಸ್ ಕಲ್ತ್ಕೊಂಡು ಹೋಗ್ಬೇಕು. ಓಕೆ, ಇಲ್ಲಿ ನೋಡಿ, ಮೊದಲೇ ಕಟ್ಟು, ಕಾಪಿ ಪೇಸ್ಟು, ಪೈಂಟರ್, ಕ್ಲಿಪ್ ಬೋರ್ಡ್ ಅಂತ ಇದೆ. ಅದಾದಮೇಲೆ ಬೋಲ್ಡು, ಇಟಾಲಿಕ್ ಇದೆಲ್ಲ ನಿಮ್ಗೆ ಗೊತ್ತು. ಇಲ್ಲೇನಂದರೆ ಬಾಕ್ಸ್ ಇದೆ. ಬಾಕ್ಸನ್ನು ಫಸ್ಟು ಬಾರ್ಡ್ರು ಇವೆಲ್ಲ ಏನು ನಿಮ್ಗೆ ಗೊತ್ತಿರೋದೆ, ಇದೆಲ್ಲ ಏನು ಚೇಂಜಸ್ ಮಾಡೋಂಗಿಲ್ಲ. ಅಲೈನ್ಮೆಂಟು ಹೊಸದು. ಇದರಲ್ಲಿ ಅಲೈನ್ಮೆಂಟು ಹೊಸದು ಯಾವುದು ಅಂದರೆ ಬಾಟಮ್ ಅಲೈನು, ಮಿಡಲ್ ಅಲೈನು, ಅಲೈನ್ ರೈಟ್ ಲೆಫ್ಟ್ ಬರುತ್ತೆ. ಜನರಲ್ ಹೊಸದು, ಇವೆಲ್ಲವೂ ಹೊಸದು. ಇನ್ನು ಮಿಕ್ಕದಾಗೆ ಫಾಂಟ್ಸು ನಿಮಗೆ ಬೇಕು, ಅದು ಈಗಾಗಲೇ ಗೊತ್ತಿರೋದು. ಫಾಂಟ್ ಬೇಕಂದರೆ ನಾನು ಹೋಗ್ಬಿಟ್ಟು ನಾನು ಚೇಂಜ್ ಮಾಡ್ಕೋತೀನಿ. ಇನ್ನೊಂದು ಫಾಂಟ್ ಬೇಕಂದರೆ ಹೋಗಿ ನಾನು ಚೇಂಜ್ ಮಾಡ್ಕೋತೀನಿ. ಗ್ರೂಪ್ ಆಫ್. ಓಕೆ, ಈಗ ಒಂದೊಂದು ಬಾಕ್ಸನ್ನು ನಾವು ಫಿಲ್ ಮಾಡ್ಕೋಬೋದು ಇದರಲ್ಲಿ. ಒಂದೊಂದನ್ನೇ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ಹಿಂಗೆ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರೆ ಅದೇ ಬಂತು. ಇದು ಡಿಸೈನ್ ಮಾಡೋದು ವಿಧಾನ. ಹಿಂಗೆಲ್ಲ ನಾವು ಸುಮ್ಮನೆ ಪ್ಲೈನ್ ಆಗಿರೋ ಬದಲು ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಸ್ವಲ್ಪ ಕಲ್ತ್ಕೋಬೇಕು ಅವೆಲ್ಲ. ಆಯಿತಾ? ಇದು ನೋಡಿ, ಇಷ್ಟು ಆದಮೇಲೆ ನೆಕ್ಸ್ಟ್ ಇದು ಬೇಡ ಅಂದರೆ ನಾವು ಶೀಟನ್ನು ಡಿಲೀಟ್ ಮಾಡ್ಬೋದು,
ಇಲ್ಲ ಅಂದರೆ ಅದನ್ನು ಬೇರೆ ಶೀಟನ್ನು ತಗೋಬೋದು. ಕ್ಲಿಯರಾ? ಈಗ ನಾನು ನಿಮ್ಗೊಂದು ತೋರಿಸ್ತೀನಿ. ಫಸ್ಟು ಪೇಸ್ಟು, ಕಟ್ಟು, ಕಾಪಿ, ಫಾರ್ಮ್ಯಾಟ್ ಪೇಂಟರ್. ನಾನು ಇಷ್ಟು ತೊಗೊಂಡು ಫಾರ್ಮ್ಯಾಟ್ ಮಾಡಿಬಿಟ್ಟೆ. ಮತ್ತೆ ತೊಗೋತೀನಿ, ಫಾರ್ಮ್ಯಾಟ್ ಪೇಂಟ್ರ್ ಮಾಡಿದೆ, ಮತ್ತೆ ತೊಗೋತೀನಿ, ಫಾರ್ಮ್ಯಾಟ್ ಪೇಂಟ್ರ್ ಮಾಡಿದೆ. ಎಷ್ಟು ಓಕೆ, ಫಾರ್ಮ್ಯಾಟ್ ಪೇಂಟ್ರ್ ಆಯಿತು. ಕಾಪಿ ಪೇಸ್ಟು ಏನು ಮಾಡುತ್ತೆ ಅಂದರೆ ಇದು ನೋಡಿ, ಲಾವಣಿ ಆಯಿತಾ. ನಾನು ಇಲ್ಲಿ ಕಾಪಿ ಮಾಡ್ಕೋತೀನಿ ನೋಡಿ, ಅದು ಹೆಂಗೆ ತಗೊಳುತ್ತೆ. ಕಾಪಿ ನಾನು ಕಾಪಿ ಮಾಡಿದಲ್ಲಿ ಪ್ರಜಾವಾಣಿಲಿ ಅಲ್ವಾ, ಮಾತಾಡಬೇಕು. ಹೌದು ಹೌದು ಸರ್. ಸರ್. ಈ ಪೇಸ್ಟ್ ಕೊಡ್ತೀನಿ ನೋಡಿ, ಅದು ರಿಫ್ರೆಶಬಲ್ ವೆಬ್ ಕೈರಿ ನೋಡಿ, ಇದು ಬಂದಿದೆಯಾ? ಬಂದಿದೆ ಎಸ್ ಸರ್. ಸರ್. ಪೇಸ್ಟ್ ಸ್ಪೆಷಲ್ ಅಂತ ಹೊಡೆದ್ರೆ ಅದಕ್ಕೆ ಬರುತ್ತೆ. ನಾನು ಇದು ವೆಬ್ಸೈಟನ್ನೇ ಇಲ್ಲಿ ಕ್ಲಿಕ್ ಮಾಡಿದೆ, ಎಲ್ಲಿಂದ ಬಂತು ಅಂತ. ಓಕೆ ನೋಡಿ, ಅದು ಅಲ್ಲಿಂದ ತಗೊಳ್ತಾ ಇದೆ ನೋಡಿ, ಇಲ್ಲೇ ಬಂತದು. ಎಕ್ಸೆಲ್ ಒಳಗಡೆ ಇರೋದು ಅದು. ವೆಬ್ಸೈಟ್ ಓಪನ್ ಮಾಡಿ ಅಂತ ಬಂತು, ನಾನು ಕಾಪಿ ಪೇಸ್ಟ್ ಮಾಡಿದ್ರೆ ಆ ವೆಬ್ಸೈಟೇ ಅಲ್ಲಿಗೆ ಬಂತು. ಕ್ಲಿಯರಾ? ಹಂಗೆ ಬೇಡ ಅಂದರೆ Ctrl+Z ಮಾಡಿ ರಿಮೂವ್ ಮಾಡಿ. ಹಾಗೆ ನಮಗೆ ಬೇರೆ ಕಡೆಯಿಂದನೂ ನಾವು ತಗೋಬೋದು. ಸರಿನಾ? ಇಷ್ಟು ಆದಮೇಲೆ, ಇಷ್ಟು ತಗೊಂಡ್ಮೇಲೆ ಇಲ್ಲಿ ಕಾಪಿ ಆಸ್ ಎ ಪಿಕ್ಚರ್ ಅಂತ ಒಂದಿದೆ. ಕಾಪಿ ಆಸ್ ಪಿಕ್ಚರ್, ಆ್ಯಸ್ ಶೋನ್ ಸ್ಕ್ರೀನ್ ಆ್ಯಸ್ ಶೋನ್ ವೆನ್ ಪ್ರಿಂಟೆಡ್. ಓಕೆ, ಪಿಕ್ಚರ್ ಅಂತ ತೊಗೊಂಡೆ. ಓಕೆ ಆಯಿತಾ. ಈಗ ನಮಗಿದು ಪಿಕ್ಚರ್ ಆಗಿಬಿಟ್ಟಿದೆ. ನಾನು ಇಲ್ಲೇ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ನಾನು ಎಷ್ಟು ತೊಗೊಂಡಿದ್ದೆ? ಇಷ್ಟೇ ತೊಗೊಂಡಿದ್ದೆ, ಇದೆಲ್ಲ ತೊಗೊಂಡಿರಲಿಲ್ಲ. ಇಲ್ಲಿ ನೋಡಿ, ಇದು ಎಷ್ಟಾಗಿದೆ? ಮೂವ್ ಆಗ್ತಾ ಇದೆಯಾ ಇದು? ಆಗ್ತಿದೆ ಸರ್. ನೋಡಿ, ಯಾಕೆ ಹಿಂಗಾಗಿದೆ ಅಂದರೆ ಅದು ಇಮೇಜ್ ಥರ ಆಗ್ಬಿಟ್ಟಿದೆ. ಇದು ಇಮೇಜ್ ಥರ ತೊಗೊಂಬಿಟ್ಟಿದೆ. ಓಕೆ, ಹಂಗಾಗಿ ಈಗ ನನಗೆ ಪೂರ್ತಿ ಬೇಕು ಅಂದರೆ ಏನು ಮಾಡಬೇಕು? ನಾನು ಫುಲ್ಲು ತೊಗೋಬೇಕು, ಕಾಪಿ ಆಸ್ ಪಿಕ್ಚರ್ ತೊಗೋಬೇಕು, ಪಿಕ್ಚರ್ ಇದೆ, ಓಕೆ ಕೊಡಬೇಕು. ಇಲ್ಲೇ ನಾನು ಏನು ಮಾಡ್ತೀನಿ, ವಿ ಮಾಡಿದೆ. ಆಯ್ತಲ್ವಾ? ಈಗ ನೋಡಿ, ಇದನ್ನು ಎಷ್ಟು ಚಿಕ್ಕದು ಮಾಡ್ಕೋತೀರಿ? ಹಾಗೆ ಎಷ್ಟು ದೊಡ್ಡದಾದ್ರೂ ಮಾಡಿ. ಕ್ಲಿಯರಾ? ಆದರೆ ಇದನ್ನ ಆ ಥರ ಮಾಡೋಕ್ಕಾಗಲ್ಲ. ಇದನ್ನು ಮಾಡಬೇಕಂದ್ರೆ ನಾವು ಫಾಂಟ್ ಇಂಕ್ರೀಸ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಓಕೆ, ಬಟ್ ಇದು ಒಂದು ಇಮೇಜ್ ಆಗಿಬಿಟ್ರೆ ನಮ್ಗೆ ಎಷ್ಟು ದೊಡ್ಡದಾದ್ರೂ ನಾವು ಮಾಡ್ಕೋಬೋದು. ಇದನ್ನ ಪೇಂಟ್ಗೆ ಹಾಕೋಬೋದು. ನಮ್ಗೆ ಬೇಕಾದಾಗೆ ಡಿಸೈನ್ ಮಾಡಿಕೊಂಡು ಇಲ್ಲೇ ಅದನ್ನು ಪ್ರಿಂಟ್ ತೊಗೊಳಕ್ಕೆ ಹೋಗ್ಬೇಕಾದ್ರೆ ನಾವು ಡಿಸೈನ್ ಮಾಡ್ಕೋಬೋದು. ಬೇಡ ಅಂದರೆ ಡಿಲೀಟ್ ಮಾಡಬೇಕು. ಕಾಪಿ ಪೇಸ್ಟಲ್ಲಿ ಇರುತ್ತೆ. ಓಕೆ, ನಾನು ಇದನ್ನು ಡಿಲೀಟ್ ಮಾಡ್ತೀನಿ. ಅದಾದಮೇಲೆ ನಮಗೆ ಬಾಕ್ಸು ಟಾಪು, ಬಾರ್ಡ್ರು, ಲೆಫ್ಟು, ರೈಟು, ತಿಕ್ಕು, ಔಟ್ಸೈಡು ಎಲ್ಲ ಇರ್ತವೆ. ಡ್ರಾ ಬಾರ್ಡ್ರು, ಡ್ರಾಪ್ ಬೋರ್ಡು, ಎರಾಸ್ ಬಾರ್ಡ್ರು, ಲೈನ್ ಕಲರು, ಲೈನ್ ಸ್ಟೈಲು, ಮೋರ್ ಬಾರ್ಡರ್ಸ್ ಅಂತ ನಮಗೆ ಇರ್ತವೆ. ಇವನ್ನ ಕಲಿಯೋಕ್ಕಿಂತ ಮುಂಚೆ ನಾನು ಮುಂಚೆನೇ ಹೇಳಿದ್ದೆ ನಿಮಗೆ, ಯಾವುದನ್ನಾದ್ರೂ ಕಲಿಯೋಕ್ಕಿಂತ ಫಸ್ಟ್ ಹೋಗೋಕ್ಕಿಂತ ಮುಂಚೆ ನಾವೇನು ಮಾಡ್ಕೋಬೇಕು? ನೋಡ್ಕೋಬೇಕು ಸರ್. ಎಕ್ಸೆಲಲ್ಲಿ ಫಸ್ಟು ಶಾರ್ಟ್ಕಟ್ ಕೀ ಕಲ್ತ್ಕೋಬೇಕು. ಓಕೆ, ಆಮೇಲೆ ಸರ್. ನಾವು ಫಸ್ಟ್ ಹೋಗಬೇಕು. ನಾನು ಅದರಲ್ಲಿ ಹೇಳಿದ್ದೆ, Ctrl+A, ಎ ಸರ್. Ctrl+B. ಸರಿನಾ? ಈಗ ನಾನು ಅದನ್ನು ಮಾಡಿದ್ರೆ ಏನು ಬರುತ್ತದು? ಇದನ್ನೇನು ಮಾಡಬೇಕಂದ್ರೆ ಬಿ ಅಲ್ವಾ, ಸಿ. ಇದನ್ನು ನಾನು ಸಿ ಮಾಡಬೇಕು. ಇದು
ಡಿ. ಎಲ್ಲದಕ್ಕೂ ಇಲ್ಲ ಅದು. ಸರಿನಾ? ಇದನ್ನೇ ತಗೋತೀನಿ. ತಗೊಂಡು ಇದು ನಿಮ್ಮ ಟೇಬಲ್ ಮೇಲೆ ಇರ್ಬೇಕು ಯಾವಾಗಲೂ. ಇಟ್ಕೊಂಡಿದ್ರೆ ನಿಮ್ಗೆ ಗೊತ್ತಾಗ್ತಿಲ್ಲ ಅಂದರೆ ಗೊತ್ತಾಗಲ್ಲ. ಯು ಎಲ್ಲ ನಿಮ್ಗೆ ಗೊತ್ತು, ವಿ ಗೊತ್ತು. ಇಲ್ಲಿ ಸ್ವಲ್ಪ ಚೇಂಜಸ್. ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್. ಸರಿನಾ? ಈಗ ಶಾರ್ಟ್ ಕಟ್ಗೆ ತಗೊಳ್ಳೋಣ. ಈಗ ಕಂಟ್ರೋಲ್ ಏನು? ಸೆಲೆಕ್ಟ್ ಆಲ್ ಸರ್. All, sir. ಸೆಲೆಕ್ಟ್ ಆಲ್ ಎರಡು ಇರುತ್ತೆ, ನೀವು ನೋಡ್ಕೋಬೇಕು. ಒಂದಿರಲ್ಲ. ಸೆಲೆಕ್ಟ್ ಆಲ್. ಸೆಲೆಕ್ಟ್ ಆಲ್. ಸೆಲೆಕ್ಟ್ ಬಾಕ್ಸ್ ಸರ್. ಸೆಲೆಕ್ಟ್ ಆಲ್, ಸೆಲೆಕ್ಟ್ ಶೀಟ್. ನೋಡಿ, ಸೆಲೆಕ್ಟ್ ಆಲ್ ಮಾಡಿದ್ರೆ ನಾನು ಏನು ಟೈಪ್ ಮಾಡಿದ್ದೀನಿ ಅದು ಮಾತ್ರ ಬರುತ್ತೆ. ಯಾಕೆಂದರೆ ನಾನು ಸೆಲೆಕ್ಟ್ ಮಾಡಿರೋದು ಟೈಪ್ ಮಾಡಿರೋದ್ರ ಮೇಲೆ. ಖಾಲಿ ಮೇಲ್ ಮಾಡಿದ್ರೆ ಕೂಡ ಅದು ಅಷ್ಟನ್ನೇ ತಗೊಳುತ್ತೆ. ಈ ಸಿ ಕಾಲಮು ಬಿ ಕಾಲಮು ನೋಡಿ, ಎಲ್ಲ ಕಡೆ ಇಷ್ಟರಲ್ಲೂ ಕೂಡ ನಾನು ಟೈಪ್ ಮಾಡಿರೋವಂಥದ್ದು ಇರೋದ್ರಿಂದ ಅದೇನು ಮಾಡುತ್ತೆ, ಹಾಗಾಗಿ ಆ ಬಾಕ್ಸನ್ನು ಮಾತ್ರ ತಗೊಳುತ್ತೆ. ಹೊರಗಡೆ ಬರ್ತೀನಿ, ಸೆಲೆಕ್ಟ್ ಆಲ್ ಬಂದರೆ ಎಂಟೈರ್ ವರ್ಕ್ ಶೀಟ್ ಸೆಲೆಕ್ಟ್ ಆಗುತ್ತೆ. ಎಂಟೈರ್ ವರ್ಕ್ ಶೀಟು ಸೆಲೆಕ್ಟ್ ಆಗುತ್ತೆ. ಬಾಕ್ಸಲ್ಲಿ ಸೆಲೆಕ್ಟ್ ಮಾಡಿದ್ರೆ ಇದು ಮಾತ್ರ ಸೆಲೆಕ್ಟ್ ಆಗುತ್ತೆ. ಓಕೆ, ಹಂಗೆ ಸೆಲೆಕ್ಟ್ ಆಲ್ ಅಂದಾಗ ಸೆಲೆಕ್ಟ್ ಆಲ್ ಆ್ಯಂಡ್ ಸೆಲೆಕ್ಟ್ ವರ್ಕ್ಶೀಟ್ ಇಷ್ಟನ್ನು ನಾವು ಹಾಕೋಬೇಕು. ಓಕೆನಾ? ದಿಸ್ ಇಸ್ ಸೆಲೆಕ್ಟ್ ಆಲ್. ನೆಕ್ಸ್ಟ್ ಹೋಗೋಣ. ಇದು ಬೋಲ್ಡ್, ನೀವು ಎಲ್ಲೋದ್ರೂ ಇದು ಬೋಲ್ಡ್ ಆಯ್ತಾ. ಕಂಟ್ರೋಲ್ ಬಿ ಅಂಡ್ ಕಂಟ್ರೋಲ್ ಸಿ ಕಾಪಿ ಸರ್. ಕಾಪಿ ಅಲ್ವಾ? ಹಾಂ ಸರ್. ಕಾಪಿ. ಕಂಟ್ರೋಲ್ ಡಿ ಡಿಲೀಟ್ ಸರ್. ಡಿಲೀಟ್. ಮತ್ತೆ ಇನ್ನೊಂದಿದೆ, ಇನ್ನೊಂದು ಡ್ರಾಪ್ ಡೌನ್ ಸರ್. ಡ್ರಾಪ್ ಡೌನ್. ಏನು ಬಾಯ್ಪಾಠ ಮಾಡ್ಬಿಟ್ಟಿದ್ದಿಲ್ಲಮ್ಮ? ಈ ಎಕ್ಸೆಲ್ ಅಲ್ಲಿ ಒಂದ್ಸರಿ ಕಂಪ್ಯೂಟರ್ ಅಲ್ಲಿ ಹೇಳ್ಕೊಟ್ಟಿದ್ರಲ್ಲ ಸರ್, ಆ, ಅದು ಟ್ರೈನಿಂಗ್ ಮಾಡ್ದವಾಗ. ಇದು ನೋಡಿ, ಡಿಲೀಟು ನಾನು ಈ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಡಿ ಮಾಡಿದ್ರೆ ಡಿಲೀಟ್ ಆಗಿಬಿಡುತ್ತೆ. ಓಕೆ, ಹಾಗೇನೆ ಮೇಲ್ಗಡೆ ಇರೋದನ್ನ ಕೆಳಗಡೆ ಕೆಳಗಡೆ ರೋಗು ಸೆಲೆಕ್ಟ್ ಮಾಡಿಕೊಂಡು ಏನಾದರೂ ಈಗ ಹಿಂಗೆ ಮಾಡ್ತೀನಿ ನಾನು, ಫುಲ್ಲು ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ. ಕಂಟ್ರೋಲ್ ಡಿ ಮಾಡಿದ್ರೆ ಅದೇ ಬಂದ್ಬಿಡುತ್ತೆ, ಡ್ರಾಪ್ ಡೌನ್ ಪೇಸ್ಟ್ ಬಂದ್ಬಿಡುತ್ತೆ. ಓಕೆ, ಹಂಗಾಗಿ ಒಂದೇ ಸೆಲ್ಲನ್ನು ಸೆಲೆಕ್ಟ್ ಮಾಡಿದ್ರೆ ಕಂಟ್ರೋಲ್ ಡಿ ಹೊತ್ತಿದ್ರೆ ನಾವು ಡಿಲೀಟ್ ಆಗುತ್ತೆ. ಹಾಗೆ ತನ್ನ ಕೆಳಗಡೆ ಇರುವಂಥ ಖಾಲಿ ಸೆಲ್ಗೆ ಏನಾದರೂ ಮೇಲ್ಗಡೆ ಇರೋ ಸೆಲ್ಲನ್ನು ಸೆಲೆಕ್ಟ್ ಮಾಡ್ಕೊಂಡು ಮಾಡಿದ್ರೆ ಡ್ರಾಪ್ ಡೌನ್ ಪೇಸ್ಟ್ ಅಥವಾ ಆಸ್ ಎಬೌವ್ ಅಂತಾನು ಹಾಕೋಬೋದು, ಅಥವಾ ಆಸ್ ಎಬೌವ್ ಅಂತ. ಓಕೆ, ನೆಕ್ಸ್ಟ್ ಕಂಟ್ರೋಲ್ ಇ. Center alignment. ಏನಮ್ಮ? Center alignment. ಅದ್ಯಾವುದು? ಯಾವುದ್ರಲ್ಲಿ ಅದು ಸೆಂಟ್ರಲ್ ಸರ್ ಅಲೈನ್ಮೆಂಟ್? ಫ್ಲಾಶ್ ಫಿಲ್ ಸರ್. ಫ್ಲಾಶ್ ಫಿಲ್ ಸರ್. ಫ್ಲಾಶ್ ಫಿಲ್. ವಿದ್ಯಾ ಎಲ್ಲ ಬುಕ್ ಎಲ್ಲ ತೆಗ್ದು ನೋಡ್ತಾವ್ರೆ.
ಆಯ್ತಾ? ಏನು ಫ್ಲ್ಯಾಶ್ ಫಿಲ್ ಅಂದರೆ ನಾನು ತೋರಿಸ್ತೀನಿ ಈಗ. ಈಗ ನೋಡಿ, ಕರ್ನಾಟಕ 1 2 3 4 5 6. ನಿಮಗೆ ಕಾಣಿಸ್ತಾ ಇಲ್ಲ, ಸ್ವಲ್ಪ ದೊಡ್ಡದು ಮಾಡ್ತೀನಿ. ಈಗ ನಮ್ಮದು ಒಂದು ಈ ರೀತಿ ಇರುತ್ತಪ್ಪ, ಯಾವುದೋ ಒಂದು ಕೋಡ್ ಇರುತ್ತೆ. ತಮಿಳ್ನಾಡು 4 5 6 7 8 9, ತೆಲಂಗಾಣ 7 8 9 1 2 3, ಮಹಾರಾಷ್ಟ್ರ 4 8 9 7 2 1. ಕಾಣಿಸಿದ್ಯಾ ನಿಮಗೆ? ಆಮೇಲೆ ನೇಪಾಳ್ 5 8 7 4 1 2. ಕಾಣಿಸ್ತಾ? ಕಾಣಿಸ್ತಿದೆ ಸರ್. ಇದು ಏನು ತೋರಿಸುತ್ತೆ? ಈ ರೀತಿ ನಮ್ದು ಕೋಡ್ ಇರ್ಬೋದು, ಅಥವಾ ಬೇರೆ ನಮ್ದು ಆಧಾರ್ ಕಾರ್ಡ್ ಇರುತ್ತೆ 1780 ಸ್ಪೇಸ್ 1241 ಸ್ಪೇಸ್ 5678, ಇನ್ನೊಂದು 4567 8945 1234 ಹಿಂಗಿರ್ತವೆ. ಇಲ್ಲಿ ಎರಡಿದೆ, ಇದು ಒಂಥರ ಇದೆ, ಇಷ್ಟು ಸೀರೀಸು, ಈ ಎರಡು ಬೇರೆ ಸೀರೀಸ್ ಇದೆ. ನನಗೆ ಈಗ ಇದನ್ನ ಪಕ್ಕಕ್ಕೆ ಇಟ್ಕೋತೀನಿ, ಇದು ಬೇರೆ ತಗೋತೀನಿ. ಅಲ್ಲಿ ಬೇಡ, ಮಿಕ್ಸ್ ಆಗುತ್ತೆ. ಈಗ ನನಗೇನು ಬೇಕಂದರೆ ಬರೀ ಕರ್ನಾಟಕ ಬೇಕು, ಇಲ್ಲ ಬರೀ ಮಧ್ಯದಲ್ಲಿರೋ ನಂಬರ್ ಬೇಕು, ಇಲ್ಲ ಕೊನೆಯಲ್ಲಿರೋ ನಂಬರ್ಗಳು ಬೇಕು ಅಂದಾಗ ಏನು ಮಾಡಬೇಕು ನೋಡಿ, KAR ಎಂಟರ್ ಮಾಡಿ ಕಂಟ್ರೋಲ್ E ಮಾಡಬೇಕು. ಬಂದಿದೆಯಾ ನೋಡಿ ಎಲ್ಲ? ಬಂದಿದೆ ಸರ್. ಬೇರೆಯವ್ರು ಕಾಣಿಸ್ತಿದ್ಯಾ? ಏನು ಮಾಡಿದೆ ನಾನೇನು ಮಾಡಿದೆ, ಫಸ್ಟು 3 ಲೆಟ್ರನ್ನ ಹೊಡೆದ್ಬಿಟ್ಟು ಕಂಟ್ರೋಲ್ E ಮಾಡಿದೆ. ಈಗ 1 2 3 ಟೈಪ್ ಮಾಡಿಬಿಟ್ಟು ಕಂಟ್ರೋಲ್ E ಮಾಡ್ತೀನಿ. ನೋಡಿ ಬಂದಿದೆಯಾ ನೋಡ್ಕೊಳ್ಳಿ, ಚೆಕ್ ಮಾಡಿ ನೀವು. ಬಂದಿದೆ ಸರ್. ಬಂದಿದೆ ಸರ್. ಬಂದಿದೆಯಾ? ಹಾಗೇನೆ 4 5 6 ಎಂಟ್ರಿ ಮಾಡಿ ಕಂಟ್ರೋಲ್ E. ಬಂದಿದೆಯಾ? ಎಸ್ ಸರ್. ಎಸ್. ಈಗ ಇದು ಬೇರೆ ಇದೆ, ಇದನ್ನು ಬೇರೆ ನೋಡೋಣ. 1780 ಕಂಟ್ರೋಲ್ E. ಬಂದಿದೆಯಾ? ಬಂದಿದೆ ಸರ್. ಇದನ್ನು ನಾವೇನಂತ ಕರಿತೀವಿ? ಫ್ಲಾಶ್. ಫ್ಲ್ಯಾಶ್ ಫಿಲ್. ನಾವೇನು ಮಾಡಿರ್ತೀವೋ ಅದು. ಈಗ ನಾನು ಸುಮ್ಮನೆ ಏನು ಹಾಕೊಳಂಗೆ ಇಲ್ಲ. ಇಲ್ಲಿ ನಾನು 1 2 3 4 6 5 7 8 ಕಂಟ್ರೋಲ್ E. ಇಷ್ಟೇ ನೋಡಿ, ನಾನೇನು ಸುಮ್ಮನೆ ಕ್ಲಿಕ್ ಮಾಡಿದೆ. ನಾನು ಯಾಕೆಂದರೆ ಮೇಲ್ಗಡೆ ಇತ್ತಲ್ವಾ, ಹೌದು ಸರ್. ಅದಕ್ಕೆ ನಾನು ಸುಮ್ಮನೆ ಕಂಟ್ರೋಲ್ E ಅಂತ ಮಾಡಿದೆ, ಎಲ್ಲ ಬಂದ್ಬಿಡ್ತು. ಇಲ್ಲೂ ಅಷ್ಟೇ ಕಂಟ್ರೋಲ್ E ಎಲ್ಲ ಬರುತ್ತೆ. ಓಕೆನಾ? ಹೀಗೆ ಇದನ್ನು ಕಂಟ್ರೋಲ್ E ಬಳಸೋದು ಫ್ಲ್ಯಾಶ್ ಫಿಲ್ಟರ್ ಅಂತ. ಕಂಟ್ರೋಲ್ F ಗೊತ್ತು ನಿಮಗೆ? ಫೈಂಡ್. ಸರ್. ಆಯ್ತಾ? ಕಂಟ್ರೋಲ್ G. ಗೋ ಕಂಟ್ರೋಲ್ ಸರ್. ಗೋ ಟು. ಗೋ ಟು. ಅದರಲ್ಲಿ ಹೆಚ್ಚು ರೀಪ್ಲೇಸ್ ಅಮ್ಮ, ಹೆಚ್ಚು ರೀಪ್ಲೇಸ್. ಕಂಟ್ರೋಲ್ I. ಏನಿಲ್ಲ, ಇಟಾಲಿಕ್ ಸರ್. ಕಂಟ್ರೋಲ್ I ಇಟಾಲಿಕ್. ಕಂಟ್ರೋಲ್ J. ಜಸ್ಟಿಫೈ ಸರ್. ಇದ್ರಲ್ಲಿ ಕಂಟ್ರೋಲ್ J ಏನಿಲ್ಲ. ಬೇಕಾದ್ರೆ ನಾನು ಕಂಟ್ರೋಲ್ ಆಲ್ ಮಾಡಿ ಕಂಟ್ರೋಲ್ J ಮಾಡ್ತೀನಿ. ಎಕ್ಸೆಲಲ್ಲಿ ಕಂಟ್ರೋಲ್ J ಇಲ್ಲ. ಕಂಟ್ರೋಲ್ K ಏನೋ? ಇನ್ಸರ್ಟ್ ಲಿಂಕ್ ಅಂತ ಇತ್ತು ಅದ್ರೊಳಗೆ. ಕಂಟ್ರೋಲ್ K ನೋಡಿ, ಫಿಲ್ಟರ್ ಬರ್ತದೆ ಈಗ, ಇನ್ಸರ್ಟ್ ಹೈಪರ್ ಲಿಂಕ್ ಅಂತ.
ಹೈಪರ್ ಲಿಂಕ್ ಏನಂಗಂದ್ರೆ ಹೈಪರ್ ಲಿಂಕ್ ಅಂದ್ರೆ ಯಾರು ಗೊತ್ತಿಲ್ವಾ? ಗೊತ್ತಿಲ್ಲ ಸರ್. ನೋಡಮ್ಮ, ಹೈಪರ್ ಲಿಂಕ್ ಅಂದ್ರೆ ಕಂಟ್ರೋಲ್ ಇಮೇಲ್ ಅಡ್ರೆಸ್ಗಳನ್ನು ಅಥವಾ ಇಲ್ಲಿರೋ ವೆಬ್ಸೈಟ್ ಶೀಟ್ಗಳನ್ನು ಹಾಕೋದು. ಓಕೆನಾ? ಈಗ ಉದಾಹರಣೆಗೆ ನಾನು ಇಲ್ಲಿ ಹಾಕ್ತೀನಿ, ನನ್ನ ಇಮೇಲ್ ಐ ಡಿ ಹಾಕ್ತೀನಿ, ಕಂಟ್ರೋಲ್ ಇಮೇಲ್ ಅಡ್ರೆಸ್. ಆಯ್ತಾ? ಇಲ್ಲಿ ಬಂತು ನೋಡಿ, ಸುಮ್ಮನೆ ಕ್ಲಿಕ್ ಮಾಡೋದು. ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಅದು ಇಮೇಲ್ಗೆ ಹೋಗುತ್ತೆ. ಬಂತ ಇಮೇಲು? ಬಂದಿದೆ ಸರ್. ಹಾಂ, ಇಮೇಲ್ಗೆ ಹೋಗುತ್ತೆ ಅದು. ಹಾಗೆ ಒಂದು ಇಮೇಲ್ ಐ ಡಿ ಕ್ಲಿಕ್ ಮಾಡ್ತೀವಿ, ಇನ್ನೊಂದು ಕಂಟ್ರೋಲ್ಗೆ ಯಾವುದಾದ್ರೂ ಡಾಕ್ಯುಮೆಂಟ್ ಹಾಕ್ಬೋದು. ನಾನು ಡಾಕ್ಯುಮೆಂಟ್ ಶೀಟ್ 1 ಶೀಟ್ 2ನ ಇದಕ್ಕೆ ಹಾಕ್ಬೋದು. ನೋಡಿ, ಶೀಟ್ 2 ಅಂತ ಬಂತು. ಇನ್ನು ಮತ್ತೆ ಹೋಗ್ಬೋದು, ಅಂದರೆ ಶೀಟ್ 2 ಇರೋದನ್ನ ತಗೋಬೋದು. ಶೀಟ್ 4ನ ಹಾಕ್ಬೋದು. ಮತ್ತೆ ಕಂಟ್ರೋಲ್ಗೆ ಅದು ಇಮೇಲ್ ಅಡ್ರೆಸಸ್ ಕ್ಲಿಯರಾ? ಎಕ್ಸಿಸ್ಟಿಂಗ್ ಫೈಲ್ ಯಾವ್ದಾದ್ರು ಫೈಲ್ನ ಹಾಕ್ಬೋದು. ನಾನಿಲ್ಲೊಂದು ಫೈಲು ಡಾಕ್ಯುಮೆಂಟಲ್ಲಿ ಒಂದು ಫೈಲ್ ಇದೆ, ಭಗವದ್ಗೀತೆ ಇದೆ, ನಾನು ಹಾಕ್ತೀನಿ. ಇಷ್ಟು ಬಂತಾ? ನಾನು ಶೀಟ್ 2 ಏನಿಲ್ಲ. ಶೀಟ್ 2 ನಾನು ಏನು ಮಾಡ್ತೀನಿ, ಒಂದು ಡೇಟಾ ಹಾಕ್ಬಿಡ್ತೀನಿ. ಯಾವುದೋ ಒಂದು ಡೇಟಾ. ಇದೆಲ್ಲ ರ್ಯಾಂಡ್ ಓಪನ್ ಆಗಲ್ಲ. RAND ಇದೆಯಲ್ಲ, ಅದ್ಯಾಕೆಂದರೆ ಅದು ವರ್ಡಲ್ಲಿ ಮಾತ್ರ. ವರ್ಡಲ್ಲಿ ಮಾತ್ರ ಬರ್ತದೆ. ಏನಾದರೂ ಹಾಕಬೇಕು, ಇಲ್ಲಾಂದರೆ ಬರಲ್ಲ ಇಲ್ಲಿ. ಹಾಂ, ಹಂಗಾಗಿ ನಾನು ಶೀಟ್ 2 ಕ್ಲಿಕ್ ಮಾಡ್ತೀನಿ. ಈಗ ಶೀಟ್ 2 ಬಂದಿದೆಯಾ? ಬಂದಿದೆ ಸರ್. ಶೀಟ್ 4 ಕ್ಲಿಕ್ ಮಾಡ್ತೀನಿ. ಶೀಟ್ 4 ಬಂದಿದೆಯಾ? ಬಂದಿದೆ ಸರ್. ಬಂದಿದೆ ಸರ್. ಈ ಕೆಳಗಡೆ ಒಂದು ಡಾಕ್ಯುಮೆಂಟ್ ಇದೆ, ಅದು ಏನು, ಅದ್ರ ಹೆಸರು ಓದಿ. ಸರ್, ಯೂಸರ್ ಲೋಕೇಶ್ ಆನ್ ಒನ್ ಡ್ರೈವ್ ದಾಖಲೆಗಳು, ಭಗವದ್ಗೀತಾ ಯಥಾರೂಪ PDF. ಕ್ಲಿಕ್ ಮಾಡ್ತೀನಿ. ಈಗ ಅದು ಓಪನ್ ಮಾಡ್ತೀರಾ ಅಂತ ಹೇಳಿದ್ದೆ, ಓಪನ್ ಮಾಡಿದೆ. ಓಪನ್ ಆಗಿದೆಯಾ? ಆಗಿದೆ ಸರ್. ನನ್ನ ನಮ್ಮ ಸಿಸ್ಟಮಲ್ಲಿ ಎಲ್ಲೋ ಒಂದು ಕಡೆ ಇರೋ ಫೈಲ್ಗಳನ್ನು ತಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇನ್ಸರ್ಟ್ ಮಾಡ್ಕೊಳ್ಳೋದನ್ನ ಹೈಪರ್ ಲಿಂಕ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಕಂಟ್ರೋಲ್ ಟೇಬಲ್ ನೆನ್ಪಿಟ್ಕೋಬೇಕು. ತೋರಿಸ್ತೀನಿ. ಕಂಟ್ರೋಲ್ ನೋಡಿ, ಹಿಂಗೆ ಮಿನಿಮೈಸ್ ಮಾಡಿ ತೋರಿಸ್ಬಿಡ್ತೀನಿ. ಕಂಟ್ರೋಲ್ ಕ್ರಿಯೇಟ್ ಟೇಬಲ್. ಹೆಂಗಾಯ್ತು? ಬಂದಿದೆ ಟೇಬಲ್ಲು, ಬಂದಿದೆ. ಫಿಲ್ಟ್ರು ಸಮೇತ ಬಂದ್ಬಿಡುತ್ತೆ. ಓಕೆ, ಹಂಗಾಗಿ ಕಂಟ್ರೋಲ್ ಕ್ರಿಯೇಟ್ ಟೇಬಲ್ ಅಂತ ಕರಿತೀವಿ. ಬೇಡ ಅಂದರೆ ಇನ್ನು ಕಂಟ್ರೋಲ್ ಹಿಂಗೆ ಬರುತ್ತೆ. ನೆಕ್ಸ್ಟು ಕಂಟ್ರೋಲ್ ಕೂಡ ಇದರಲ್ಲಿ ಇರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಕಂಟ್ರೋಲ್ ಕೂಡ ಇಲ್ಲ. ನೆಕ್ಸ್ಟ್ ಕಂಟ್ರೋಲ್ ಏನೇನು? ನ್ಯೂ ವರ್ಕ್ ಬುಕ್ ಸರ್. ನ್ಯೂ ವರ್ಕ್ ಬುಕ್. ವರ್ಕ್ ಬುಕ್. ಕಂಟ್ರೋಲ್ ಕಂಟ್ರೋಲ್ ಅನಾಲಿಸಿಸ್. ನೋಡಿ, ಕಂಟ್ರೋಲ್ ಮಾಡ್ತೀನಿ. ಇಲ್ಲಿ ನೋಡಿ, ಫಾರ್ಮ್ಯಾಟಿಂಗು, ನಾನು ಒಂದೇ ಡೂಪ್ಲಿಕೇಟ್ಸು, ಯೂನಿಕ್ಕು, ಈಕ್ವಲ್ಲು, ಆಯಿತಾ, ಹೈಲೈಟಿಂಗು ಬರುತ್ತೆ.
ಇದು ಸಂಪೂರ್ಣ ನಮಗೆ ಏನೇನು ಬೇಕೋ ಅದನ್ನೆಲ್ಲ ಕೊಡುತ್ತೆ. ಈಗ ಬೇಕಾದ್ರೆ ಇದಕ್ಕೂ ಕೊಡ್ತೀನಿ. ಇಷ್ಟನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇದು ನಿಮ್ಮ ಹಳೆ ವರ್ಷನಲ್ಲಿ ಬರಲ್ಲ, ಹಾಗಾಗಿ ನೆನ್ಪಿಟ್ಕೋಬೇಕು. ಕ್ವಿಕ್ ಅನಾಲೈಸಿಸ್ ಅಂದ್ಬಿಟ್ಟು, ಕ್ವಿಕ್ ಅನಾಲೈಸಿಸ್ ಫಾರ್ಮ್ಯಾಟಿಂಗು, ಚಾರ್ಟು ನೋಡಿ, ಚಾರ್ಟ್ ಬರ್ತದೆ. ಚಾರ್ಟ್ ಗಾಕ್ರೆ ಚಾರ್ಟ್ ಬಂದ್ಬಿಡುತ್ತೆ ನಮಗೆ ಅಲ್ಲೇನೆ. ಆಯಿತಾ ನೋಡಿ, ಇಮಿಡಿಯೇಟಾಗಿ ಚಾರ್ಟ್ ಬಂದ್ಬಿಡ್ತು. ಕಂಟ್ರೋಲ್ ಕ್ಯೂ. ಟೇಬಲ್ ಅಂದರೆ ಟೇಬಲ್ ಬರುತ್ತೆ, ಟೇಬಲ್ಸು, ಸ್ಪಾರ್ಕ್ ಲೈನ್, ಈ ರೀತಿ ಕ್ವಿಕ್ ಅನಾಲೈಸಿಸ್ಗೆ ಕಂಟ್ರೋಲ್ ಕ್ಯೂ ಅಂತಾರೆ. ನಿಮಗೆ ಹೊಸದು ವರ್ಷನಲ್ಲಿ ಬರುತ್ತೆ, ಇದ್ರಲ್ಲಿ ಬರಲ್ಲ. ಕಂಟ್ರೋಲ್ ಆರ್ ಏನು? ಪೇಸ್ಟ್ ಮಾಡೋದು ಸರ್. ರೈಟ್ ಪೇಸ್ಟ್. ಕರೆಕ್ಟಾಗಿ ನೋಡ್ಕೊಡಿ. ಈಗ ಕಂಟ್ರೋಲ್ ಡಿ ಮಾಡ್ತೀನಿ, ಬೇಡ ನಿಮಗೆ. ಕಂಟ್ರೋಲ್ ಡಿ ಮಾಡಿದೆ ಅಲ್ವಾ? ಇಲ್ಲಿ ಖಾಲಿ ಇದೆ ತಾನೆ ಪಕ್ಕದಲ್ಲಿ, ನಾನು ಈ ಭಾಗಕ್ಕೂ ಹಾಕಬೇಕು, ಏನಿಲ್ಲ. ಸುಮ್ಮನೆ ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಆರ್ ಕೊಟ್ಟರೆ ಅದೇ ಬರುತ್ತೆ. ಅರ್ಥ ಆಯ್ತಾ? ಹೆಂಗೆ ಮಾಡಿದೆ ನಾನು? ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇದು ಬಲಭಾಗಕ್ಕೂ ಬೇಕು ಅಂದರೆ ಕಂಟ್ರೋಲ್ ಆರ್ ಕೊಟ್ಬಿಡ್ಬೇಕಷ್ಟೆ. ಆಯಿತಾ? ಗೊತ್ತಾಗಿದೆಯಾ? ಕಂಟ್ರೋಲ್ Yes, ಎಸ್, sir. Yes, sir. ಕಂಟ್ರೋಲ್ ಎಸ್, ಸೇವ್ ಆಸ್ ಸರ್. ಸೇವ್, ಸೇವ್ ಆಸ್ ಎರಡೂ ಇರ್ತವೆ. ಕಂಟ್ರೋಲ್ ಟಿ ಮತ್ತೆ ಟೇಬಲ್, ಸೇವ್ ಸರ್. ಸೇಮ್ ಮತ್ತೆ ಟೇಬಲ್. ಓಕೆ, ಟೇಬಲ್. ಕಂಟ್ರೋಲ್ ಯು, ಅಂಡರ್ಲೈನ್. ಅಂಡರ್ಲೈನ್, ಪೇಸ್ಟ್. ಕಂಟ್ರೋಲ್ ಡಬ್ಲ್ಯೂ ಏನು? ಸೇವ್ ಆ್ಯಂಡ್ ಕ್ಲೋಸ್. ಕಂಟ್ರೋಲ್ ಎಕ್ಸ್, Cut, sir. ರೀಡು And ಅಂಡ್. ಓಕೆ, ಇದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಬರ್ತದಿಲ್ಲ ಅಂದರೆ ಬರಲ್ಲ. ಎಲ್ಲದರಲ್ಲೂ ಒಂದೇ ಇದೆ ಅಂತ ನಿಮ್ಗೆ ಅನಿಸ್ಬೋದು, ಆದರೂ ನೋಡಿ ಇನ್ನೊಂದು ಹೇಳ್ಕೊಡ್ತೀನಿ. ಇದು ಈಗ ಬ್ಲ್ಯಾಂಕ್ ಇದೆ ಅಲ್ವಾ, ಇದನ್ನು ಕಟ್ ಮಾಡಿಬಿಟ್ರೆ ಇಲ್ಲಿ ಇದು ಹೋಗ್ಬಿಡುತ್ತೆ. ಹಾಗಾಗಿ ಏನು ಮಾಡಬೇಕು? ಇವೆರಡನ್ನು ಸೆಲೆಕ್ಟ್ ಮಾಡಿಕೊಂಡು ಮೌಸನ್ನು ಹಿಂಗೆ ಇಟ್ಕೊಂಡು ಮೇಲೆ ಬಿಡಬೇಕು. ಓಕೆ, ಅವಾಗ ಇದು ಬರುತ್ತಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಬೇಕು, ನೋ ಬಾರ್ಡ್ರ್ ಅಂತ ಕೊಡಬೇಕು. ಈಗ ಬಾರ್ಡ್ರ್ ಇಲ್ಲ, ಕ್ಲಿಯರಾ? ಹೀಗೆ ಇದು ನಮಗೆ ಶಾರ್ಟ್ಕಟ್ ಕೀ. ಇದು ಯಾವುದರಿಂದ ಶಾರ್ಟ್ಕಟ್ ಕೀ? excellence. ಕಂಟ್ರೋಲ್ ಎ ಟು ಝೆಡ್. ಕಂಟ್ರೋಲ್ ಎ ಟು ಝೆಡ್ ಇದು. ಆಮೇಲೆ ಇನ್ನೂ ಏನಿದೆ ಇದರಲ್ಲಿ? ಕಂಟ್ರೋಲ್ ಎ ಟು ಝೆಡ್, ಕಂಟ್ರೋಲ್ ಬಿಟ್ಟು ಆಲ್ಟ್ ಎ ಟು ಝೆಡ್ ಇದೆ. ನಾನು ಕಳೆ ಸಲ ಹೆಂಗೆ ತೋರಿಸಿದ್ದೆ ಅದನ್ನೇ ಇವಾಗ ತೋರಿಸ್ತೀನಿ. ಈಗ ಹೋಗಿ ನಿಮಗೆ MS Excel ಶಾರ್ಟ್ಕಟ್ ಕೀಸ್ ಅಂತ ಹಾಕಿದ್ರೆ, ಇದು ಯಾವುದು ವೆಬ್ಸೈಟು? ಮೈಕ್ರೋಸಾಫ್ಟ್ ಸಪೋರ್ಟ್ ಅಲ್ವಾ? ಮೈಕ್ರೋಸಾಫ್ಟಲ್ಲೇ ಬರ್ತವೆ. ಇಲ್ಲಿ ನೋಡಿ, ವಿಂಡೋಸ್, ಯಾವ ಟಾಪಿಕ್ ಫ್ರೀಕ್ವೆಂಟ್ಲಿ ಯೂಸ್ಡ್, ವರ್ಕ್, ಕ್ಲೋಸ್ ಎ ವರ್ಕ್ ಬುಕ್, ಕಂಟ್ರೋಲ್ ಡಬ್ಲ್ಯೂ, ಓಪನ್. ನಾನು ಆರ್ಡ್ರ್ ಆಗಿ ಹೇಳ್ಕೊಟ್ಟಿದ್ದೀನಿ, ಅವ್ರು ಆರ್ಡ್ರ್ ಆಗಿ ಹೇಳಿ. ಚೂಸ್ ಎ ಫಿಲ್ ಕಲರ್, ಮಧ್ಯೆ ಎಲ್ಲ ಕೊಟ್ಟಿರ್ತಾರೆ. ಅವರು ಆಲ್ಟು ಆ ಥರ ಎಲ್ಲ ಆರ್ಡ್ರಾಗಿ ಕೊಟ್ಟಿರೋದಿಲ್ಲ. ಕ್ಲಿಯರಾ? ಇನ್ನು ಸ್ವಲ್ಪ ಬೇರೆ ಬೇರೆ ವೆಬ್ಸೈಟ್ಗೆ ಹೋಗಬೇಕು. ಇವ್ರೇನು ಮಾಡ್ತಾರೆ, ಕೆಲವರೆಲ್ಲ ತಮ್ಮ ವೆಬ್ಸೈಟನ್ನು ಚೆನ್ನಾಗಿ ಮಾಡ್ಕೋಬೇಕು ಅಂದ್ಬಿಟ್ಟು ಅವ್ರಿಗೆ ಬೇಕಾದಂಥ ಕೆಲವು ಪಾಪ್ಯುಲರ್ ಆಗಿರೋವಂಥ ಶಾರ್ಟ್ಕಟ್ ಕೀನ ಕೊಡ್ತವೆ. ಇಲ್ಲಿ ನೋಡಿ, ಆಲ್ಟ್ ಬಂದಿದೆ. ಆಲ್ಟ್ ಕೂಡ ಕೆಲವಿರುತ್ತೆ. ಇನ್ನು ಹೋದ್ರೆ ಎಕ್ಸೆಲ್ ಎ ಟು ಝೆಡ್ ಲಿಸ್ಟ್ ಆಫ್ ದ ಟಾಪ್ 100 ಅಂತ ಯಾರೋ ಒಂದು ಕೊಟ್ಟಿರ್ತಾರೆ.
ನೀವು ಸ್ವಲ್ಪ ಹುಡ್ಕೊಳ್ಬೇಕು ಎಲ್ಲ ಯಾವುದ್ರಲ್ಲಿ ಸಂಪೂರ್ಣ ಇದೆ ಅಂತ. ಓಕೆ, ನಿಮ್ಗೆ ಬೇಕಾದ ಶಾರ್ಟ್ಕಟ್ ಸೆಲೆಕ್ಟ್ ಇಲ್ಲಿ ನೋಡಿ, ಕಂಟ್ರೋಲ್ ಎ ಸೆಲೆಕ್ಟ್ ಆಲ್, ಕಂಟ್ರೋಲ್ ಸ್ಪೇಸ್ ಬಾರ್ ಸೆಲೆಕ್ಟ್ ಕಾಲಮ್, ಕಂಟ್ರೋಲ್ ಶಿಫ್ಟ್ ಎಂಡ್ ಸೆಲೆಕ್ಟ್ ಎಂಡ್ ರೈಟ್. 1 2 ಅಲ್ಲ, ತುಂಬ ಇರ್ತವೆ. ನೀವು ಈ ರೀತಿ ಹೋಗಿ ಸ್ವಲ್ಪ ನೋಡ್ಕೋಬೇಕು, ಕಲ್ತ್ಕೋಬೇಕು. ಇಲ್ಲ ಅಂದರೆ ನೀವೇನು ಕಲ್ತಿರ್ತೀರೋ ಅಷ್ಟೇ. ಇಲ್ಲಿ ನೋಡಿ, ಆಲ್ಟ್ ಎಚ್ ಎಲ್ ಆಲ್ಟಿಂದ ಬಂದಿರುತ್ತೆ. ಶಾರ್ಟ್ಕಟ್ ಕೀ ಸುಮಾರು ಇರ್ತವೆ. ಈ ರೀತಿ ನೀವು ಒಂದೊಂದನ್ನು ಕೂಡ ನೋಡ್ಕೊಳ್ತಾ ಹೋಗಬೇಕು. ಇಲ್ಲ ಕಂಟ್ರೋಲ್ಡು ಹಾಲ್ಟ್ದು ಇರುತ್ತೆ. ಯಾವ್ದಾದ್ರು ತೆಗೆದುಕೊಂಡು ನಿಮ್ಗೆ ಏನು ಯೂಸ್ ಬೇಕಾಗ್ತದೆ ಅಂಥದನ್ನು ಇಟ್ಕೊಳ್ಳಿ. ಹೌದಾ? ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಉದಾಹರಣೆಗೆ ನಾನು ಆಲ್ಟ್ ಎ ಕೊಡ್ತೀನಿ. ಆಲ್ಟ್ ಎ ಏನು ಬಂತು ಗೊತ್ತಾ? ಡೇಟಾ, ಫುಲ್ಲು ಡೇಟಾ ಬಂತು. ಮತ್ತು ಆಲ್ಟ್ ಬಿ ಇಲ್ಲ, ಆಲ್ಟ್ ಸಿ, ಆಲ್ಟ್ ಡಿ ಡೇಟಾ, ಆಲ್ಟ್ ಇ ನೋ ಡೇಟಾ ವಾಸ್ ಸೆಲೆಕ್ಟೆಡ್ ಆಯಿತು. ನಾನು ಆಲ್ಟ್ ಇ, ಆಫೀಸ್ ಅಸೆಸ್ ಕೀ ಆಲ್ಟ್ ಇ ಅಂದರೆ, ಆಲ್ಟ್ ಎಫ್ ಫೈಲು, ಆಲ್ಟ್ ಎಫ್, ಆಲ್ಟ್ ಜಿ, ಆಲ್ಟ್ ಎಚ್ ಓಮ್ ನೋಡಿ, ಓಮ್ ಮೆನು. ಆಲ್ಟ್ ಐ ಮಾಡಿದ್ರೆ ಏನು ಬರುತ್ತೆ? ಇನ್ಸರ್ಟ್. ಓಕೆ, ಆಲ್ಟ್ ಪಿ, ಆಲ್ಟ್ ಐ, ಆಲ್ಟ್ ಪಿ, ಪೇಜ್ ಲೇಔಟ್. ಇಲ್ಲೆಲ್ಲ ಇದೆ ನೋಡಿ. ಈ ರೀತಿ ಎಚ್ ಐ ಅಂದರೆ ಇನ್ಸರ್ಟ್, ಜೆ ಕೆ ಎಲ್ ಎಮ್ ಎನ್ ಈ ಒಂದೊಂದನ್ನೇ ನೋಡ್ಕೊಳ್ತಾ ಹೋಗಿ. ಎಮ್ ಅಂದರೆ ಫಾರ್ಮುಲಾ, ಆಲ್ಟ್ ಎಮ್ ನೋಡಿದ್ರೆ ಫಾರ್ಮುಲಾ ಬರುತ್ತೆ. ಆಲ್ಟ್ ಎನ್ ನೋಡಿದ್ರೆ ಇನ್ಸರ್ಟ್, ಎನ್ಗೂ ಕೂಡ ಇನ್ಸರ್ಟೇ ಇದೆ. ಓ ಇನ್ಸರ್ಟ್ ಬರುತ್ತೆ, ಪಿ ಪೇಜ್ ಲೇಔಟು, ಕ್ಯೂ ಸರ್ಚು, ಆರ್ ರಿವ್ಯೂ, ಆಲ್ಟ್ ಎಸ್ ಇಲ್ಲ, ಆಲ್ಟ್ ಟಿ ರಿವ್ಯೂ, ಆಲ್ಟ್ ಯು ಇಲ್ಲ, ಆಲ್ಟ್ ವಿ ರಿವ್ಯೂ, ಮತ್ತು ಡಬ್ಲ್ಯೂ ವ್ಯೂ, ಎಕ್ಸ್ ವೈ ಎಲ್ಪ್ ನೋಡಿ, ಆಲ್ಟ್ ವೈ ಎಲ್ಪ್. ಇದು ಯಾರು ನೆನ್ಪಿಟ್ಕೊಳ್ಳಲ್ಲ, ನಾವು ಕೆಲಸ ಮಾಡ್ತಾ ಮಾಡ್ತಾ ಬರಬೇಕು. ಇಲ್ಲಾಂದರೆ ಆಲ್ಟ್ ಝೆಡ್. ಹೀಗೆ ನಾನು ಕಂಟ್ರೋಲ್ ಏನು ತೋರಿಸಿದೆ ಹಾಗೆಯೇ ಆಲ್ಟನ್ನು ಕೂಡ ನಾವು ಮಾಡ್ಬೋದು, ಆಲ್ಟ್ ಎ ಟು ಝೆಡ್ ಅಂತ. ಹಾಗೆ ಕಂಟ್ರೋಲ್ ಆಲ್ಟ್ ಶಿಫ್ಟು, ಕಂಟ್ರೋಲ್ ಆಲ್ಟು, ಆಮೇಲೆ ಆಲ್ಟ್ ಶಿಫ್ಟು, ಈ ರೀತಿ ಎರಡನ್ನೂ ಕೂಡ ನಾವು ಕಂಬೈನ್ ಮಾಡಿಕೊಂಡು ನಾವು ಮಾಡ್ತಾ ಹೋಗ್ತಾ ಇರ್ತೀವಿ. ಆಯಿತಾ? ಇದು ನಾನು ಡೇ 1 ಅಂತ ಹಾಕಿರ್ತೀನಿ. ಇದನ್ನು ನಾನು ನಿಮ್ಗೆ ಕಳಿಸ್ಕೊಡ್ತೀನಿ, ನಿಮಗೆ ಪ್ರತಿದಿನ ಹಾಕ್ತೀನಿ. ಓಕೆ, ಗ್ರೂಪಲ್ಲಿ ಹಾಕ್ತೀನಿ, ನೀವು ಅದನ್ನು ನೋಡ್ಕೊಂಡು ಹೋಗಿ. ಆಗ್ಬೋದಾ? ನಿಮ್ಗೆ ಹಾಕಿದ್ರೆ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗಲ್ಲ. ಡೆಸ್ಕ್ಟಾಪಲ್ಲಿ ನಾನು ಕಂಪ್ಯೂಟ್ರ್ ಕ್ಲಾಸ್ ಬುಕ್ ಅಂತ ನಿಮ್ಗೊಂದು ಮಾಡ್ಕೊಂಡಿದ್ದೀನಿ ನಾನು. ಕಂಪ್ಯೂಟರ್ ಕ್ಲಾಸ್ ಇದನ್ನು ನಾನು ಇವತ್ತು ಹಾಕ್ತೀನಿ. ಓಕೆ, ನೀವೆಲ್ಲ ನೋಡಿ ಅದ್ರಲ್ಲಿ ಪುನಃ ನೀವೇನಾದರೂ ಕೇಳೋದು ಅಥವಾ